ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 110ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಫಸ್ಟ್ಲಿ, ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಅಪ್ಡೇಟು ಯಾಕೆ ನೀವು ವಿಡಿಯೋ ಮಾಡ್ತಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಬರ್ತಿದ್ದಾವೆ. ಇದಕ್ಕೆ ಉತ್ತರ ಇಷ್ಟೇ, ಜಸ್ಟ್ ವೇಟ್ ಮಾಡಿ. 24 ಗಂಟೆಗಳಲ್ಲಿ ಒಂದು ವಿಡಿಯೋ ಬರ್ತಿದೆ, ನನ್ನ ಡೆಡಿಕೇಟೆಡ್ ವಿಡಿಯೋ ಅದು. ಸೊ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡುವಂತಹ ವಿಡಿಯೋ ಅದು. ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ, ಡೆಫಿನೆಟ್ಲಿ ಶಾರ್ಟ್ಲಿ ಆ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಸೊ 100 days ಕೌಂಟಿಂಗ್ ಪೋಸ್ಟರ್ ಅಂಡ್ ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಕಿಯಾರಾ ಅಡ್ವಾಣಿ ಅವರ ಒಂದು ಪೋಸ್ಟರ್ ಡ್ರಾಪ್ ಆಗಿದೆ. ಸೊ ಈ ಎರಡು ಪೋಸ್ಟರ್ನ ಇಟ್ಕೊಂಡು ಡೆಡಿಕೇಟೆಡ್ ಆಗಿ ವಿಡಿಯೋ ಬರುತ್ತೆ. ವಿತಿನ್ 24 hours ಅಪ್ಲೋಡ್ ಆಗುತ್ತೆ ಇನ್ ಮೈ ಚಾನಲ್. ಇಟ್ಸ್ ಮೈ ಪ್ರಾಮಿಸ್ ಅಂಡ್ ಸಾರಿ ಫಾರ್ ಡಿಲೇ. ಕಮಿಂಗ್ ಟು ದ ಮಾರ್ಕ್, ಕಿಚ್ಚ ಸುದೀಪ್ ಸರ್ ಅವರು ಇದೇ ವರ್ಷ ನಾವು ಈ ಸಿನಿಮಾನ ತೆರೆ ಮೇಲೆ ತಗೋಬರ್ತಿದೀವಿ, ಅಂದ್ರೆ ಡಿಸೆಂಬರ್ 25ನೇ ತಾರೀಕು ಬರ್ತಿದೀವಿ ಅಂತ ಯಾವಾಗ ಅನೌನ್ಸ್ಮೆಂಟ್ ಮಾಡಿದ್ರು ಅವಾಗ ಯಾರಿಗೂ ಸಹ ನಂಬಿಕೆ ಅಂತೂ ಖಂಡಿತವಾಗ್ಲೂ ಇರ್ಲಿಲ್ಲ. ಬಟ್ ಈಗ ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ಆದ್ರೆ ಡಿಸೆಂಬರ್ 25ನೇ ತಾರೀಕಿಗೆ ಇನ್ನು 3 ರಿಂದ 4 ದಿನಗಳು ಮಾತ್ರ ಬಾಕಿ ಇದಾವೆ. ಸೊ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಅಂಡ್ ನಮ್ಮ ಕರ್ನಾಟಕದಲ್ಲಿ ಸುಪ್ರಿಯಾನ್ವಿ ಮತ್ತೆ KRG ಅವರು ಥಿಯೇಟರ್ ಸೆಟಪ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರೆ, ಇನ್ನು ಸಿನಿಮಾದ ಸೆನ್ಸರ್ ಅನ್ನೋದು ಮುಗ್ದಿದೆ. 2 hours 25 minutes ರನ್ ಟೈಮ್ ಅಂಡ್ UA 16+ ಸರ್ಟಿಫಿಕೇಟ್ ನ ಪಡ್ಕೊಂಡಿದೆ ಸಿನಿಮಾ ಬಂದ್ಬಿಟ್ಟು. ಅಂಡ್ ಈಗಾಗಲೇ ಬುಕಿಂಗ್ಸ್ ಓಪನಿಂಗ್ ಅನ್ನೋದು ಆಗೋಗಿದೆ ಅಂಡ್ ನಿನ್ನೆ ಹುಬ್ಳಿಯಲ್ಲಿ ಒಂದು ಈವೆಂಟ್ ಸಹ ಆಗಿದೆ. ನೀವು ಇದನ್ನ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ಪೀಚ್ ಯಾಕೆ ಸಾಕಷ್ಟು ಜನರಿಗೆ ಸ್ವಲ್ಪ ಗೊಂದಲಗಳು ಅನ್ನೋದು ಇದೆ. ಸೊ ಔಟ್ ಸೈಡ್ ಒಂದು ತಂಡ ಕಾಯ್ತಾ ಇದೆ ಆ ಯುದ್ಧ ಮಾಡಕ್ಕೆ ಅನ್ನುವಂತಹ ಒಂದು ಲೈನ್ ನ ಕಿಚ್ಚ ಸುದೀಪ್ ಸರ್ ಅವರು ಯಾವಾಗ ಹೇಳಿದ್ರು, ಆ ಒಂದು ಲೈನ್ ಆಕ್ಚುಲಿ ನನಗೂ ಸಹ ಸ್ವಲ್ಪ ಗೊಂದಲ ಇದೆ. ಅದು 45 ಟೀಮ್ಗೆ ಹೇಳಿದ್ರ, ಅಥವಾ ಪೈರಸಿ ಮಾಡ್ತೀವಿ ಅಂತ ಕಾಯ್ತಾ ಇರುವಂತಹ ಟೀಮ್ಗೆ ಹೇಳಿದ್ರ, ಅಥವಾ ಬೇರೆ ಸ್ಟಾರ್ ನಟನ ಅಭಿಮಾನಿಗಳಿಗೆ ಹೇಳ್ತಿದಾರ, ಯಾರಿಗೆ ಅನ್ನುವಂತಹ ಕ್ಲಾರಿಟಿ ಅಂತೂ ಕೊಟ್ಟಿಲ್ಲ ಅನ್ಕೊಂತೀನಿ. ಬಟ್ ಆ ಒಂದು ಲೈನ್ ಯಾಕೋ ಸ್ವಲ್ಪ ಮನಸ್ಸಿಗೆ ಕಿಚ್ಚ ಸುದೀಪ್ ಸರ್ ಅವ್ರ ಕಡೆಯಿಂದ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ಎನಿವೆ, ಅದು ಯಾಕೆ ಹೇಳಿದ್ರು ಏನು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಬರೆದು ತಿಳಿಸಬಹುದು. ಸೊ ನಿಮ್ಗೆ ಹೇಗೆ ಅನಿಸ್ತು ಆ ಇವೆಂಟ್ ಅನ್ನೋದನ್ನ ಸಹ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಸೊ ಇನ್ನು ಬುಕಿಂಗ್ಸ್ ಅನ್ನೋದು ಓಪನಿಂಗ್ ಆಗಿದೆ, ಬಟ್ ಸಾಕಷ್ಟು ಬಿಗ್ ಥಿಯೇಟರ್ಸ್ ಈಗಾಗಲೇ ಫುಲ್ ಆಗೋಗಿದೆ ಅಂಡ್ ಅಭಿಮಾನಿಗಳಿಗೆ ಸ್ವಲ್ಪ ಗೊಂದಲಗಳು ಅನ್ನೋದು ಇದೆ. ಸೊ ಬಿಗ್ ಥಿಯೇಟರ್ಸ್ ಅಲ್ಲಿ ನಾವು ಸಿನಿಮಾನ ನೋಡ್ಬೇಕಾದ್ರೆ ಫಿಲ್ ಆಗೋಗಿದೆ. ಬೇರೆ ಥಿಯೇಟರ್ಸ್ ಯಾವಾಗ ಓಪನಿಂಗ್ ಆಗುತ್ತೆ, ಫುಲ್ ಪ್ಲೆಜ್ಡ್ ಆಗಿ ಯಾವಾಗ ಬುಕಿಂಗ್ಸ್ ಓಪನಿಂಗ್ ಆಗುತ್ತೆ ಅಂತ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಡೆಫಿನೆಟ್ಲಿ ಇನ್ನಷ್ಟು ಥಿಯೇಟರ್ಸ್ ಇನ್ನಷ್ಟು ಅನ್ನೋದಕ್ಕಿಂತ ಆದಷ್ಟು ಥಿಯೇಟರ್ ಸೆಟಪ್ ನ KRG ಅವರು ಮಾಡೇ ಮಾಡ್ತಾರೆ. ಸೊ ಇನ್ನು ಟಿಕೆಟ್ ಪ್ರೈಸಸ್ ವಿಷಯಕ್ಕೆ ಬಂದ್ರೆ ಅಪ್ ಟು 400 ತನಕ ರೈಸ್ ಮಾಡಿದ್ದಾರೆ. ಸೊ ನಿಮ್ಮ ನಿಯರೆಸ್ಟ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ಎಷ್ಟು ಇದೆ ಟಿಕೆಟ್ ಪ್ರೈಸ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಸೊ ಐ ಥಿಂಕ್ ಇದು ಸ್ಪೆಷಲ್ ಶೋಸ್ ಮಾತ್ರ ಇದು ರೈಸ್ ಆಗಿರೋದು ಅನ್ಕೊಂತೀನಿ. ಫುಲ್ ಪ್ಲೇಜ್ ಆಗಿ ಯಾವಾಗ ಬುಕಿಂಗ್ಸ್ ಓಪನಿಂಗ್ ಆಗುತ್ತೋ ಅದರಲ್ಲಿ ನಾರ್ಮಲ್ ಆಗಿ ಎಷ್ಟು ಪ್ರೈಸ್ ಅರೌಂಡ್ 200-250 ಇರಬಹುದು ಅಂತ ಅನ್ಕೊಳ್ಳೋಣ. ಸೊ ಲಾಸ್ಟ್ ಅಂಡ್ ಫೈನಲಿ, ಕಿಚ್ಚನ ಅಭಿಮಾನಿಗಳು ಈ ವರ್ಷದಲ್ಲಿ ಈ ಸಿನಿಮಾನ ಕೊಂಡಾಡೋದಕ್ಕೆ ಕಾಯ್ತಾ ಇದ್ದೀರಾ ಅಂಡ್ ಎಲ್ಲಾ ಕಡೆ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ನಿಮ್ಮದೇ ಆದಂತಹ ಪ್ಲಾನಿಂಗ್ಸ್ ಅನ್ನೋದು ಮಾಡ್ಕೊಂಡಿದ್ದೀರಾ. ಒಳ್ಳೇದಾಗ್ಲಿ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ಯಾವುದೇ ಕಾರಣಕ್ಕೂ ರಿಸ್ಕ್ ಆಗುವಂತಹ ಕೆಲಸಗಳಿಗೆ ಉಪಯೋಗಿಸ್ಕೋಬೇಡಿ. ಸೊ ಆಸ್ ಎ ಫ್ಯಾನ್ ಬಾಯ್ ಆಗಿ ನೀವು ಎಷ್ಟು ಸೆಲೆಬ್ರೇಷನ್ ಮಾಡಬೇಕು, ಎಷ್ಟು ಸೇಫ್ ಆಗಿರಬೇಕು, ಅದನ್ನ ನೀವು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ, ಕಮಿಂಗ್ ಟು ದ ಡೆವಿಲ್, ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಅಫಿಷಿಯಲಿ ಜಸ್ಟ್ ಒಂದೇ ಒಂದು ಪೋಸ್ಟರ್ ನ ಮಾತ್ರ ರಿಲೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಯಾವುದೇ ರೀತಿಯ ಅಫಿಷಿಯಲ್ ಪೋಸ್ಟರ್ ಇಲ್ಲದೆ ಇದ್ರು ಆಸ್ ಪರ್ ಸ್ಯಾನ್ಸ್ನಿಕ್ ಪ್ರಕಾರ ಅರೌಂಡ್ 30 ಕೋಟಿ ಕಲೆಕ್ಷನ್ ಮಾಡಿದೆ ಸ್ಟಿಲ್ ನೌ ಅನ್ನುವಂತಹ ಒಂದು ಡೇಟ್ ಅನ್ನ ಸ್ಯಾನ್ಸ್ನಿಕ್ ಅನ್ನೋದು ತೋರಿಸ್ತಿದೆ. ಬಟ್ ಇದು 100% ಕರೆಕ್ಟ್ ಅಂತಾನು ಹೇಳೋದಕ್ಕೆ ಆಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಸ್ಯಾನ್ಸ್ನಿಕ್ ತುಂಬಾ ತಪ್ಪು ಅಂತಾನು ಹೇಳೋದಕ್ಕೆ ಆಗೋದಿಲ್ಲ. ಸೊ ಅರೌಂಡ್ 30-35 crores ಅನ್ನೋದು ಸ್ಟಿಲ್ ನಾವು ಕಲೆಕ್ಷನ್ ಮಾಡಿರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಬಹುದಷ್ಟೇ. ಇನ್ನು 45 ಸಿನಿಮಾದ ಕಂಪ್ಲೀಟ್ ಡೀಟೇಲ್ಸ್ ವಿಷಯಕ್ಕೆ ಬಂದ್ರೆ, ಸಿನಿಮಾ ತಂಡ ಬಂದ್ಬಿಟ್ಟು 24ನೇ ತಾರೀಕಿಗೆ ಪ್ರೀಮಿಯರ್ ಶೋಸ್ ಅನ್ನೋದು ಶುರು ಮಾಡಿದ್ದಾರೆ. ಅಂದ್ರೆ 24ನೇ ತಾರೀಕು ಈವ್ನಿಂಗ್ 7 ಗಂಟೆಯಿಂದ ಶೋಸ್ ಅನ್ನೋದು ಹಾಕಿದ್ದಾರೆ. ಸೊ ಈಗಾಗಲೇ ಬುಕಿಂಗ್ಸ್ ಓಪನಿಂಗ್ ಆಗಿದೆ ಅಂಡ್ ಪ್ರತಿಯೊಬ್ರು ಈಗಾಗಲೇ ಸಾಕಷ್ಟು ಥಿಯೇಟರ್ಸ್ ಅಲ್ಲಿ ಬುಕ್ ಮಾಡ್ಕೊಂಡಿರೋದನ್ನ ಸಹ ನೀವು ಗಮನಿಸಬಹುದು. ಸೊ ನೀವು ಬುಕ್ ಮಾಡ್ಕೊಂಡ್ರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಇನ್ನು ಸಿನಿಮಾದ ಸೆನ್ಸರ್
ಟ್ರೈಲರ್ ಮುಗ್ದಿದೆ. 2 hours 30 minutes ರನ್ ಟೈಮ್ ಅಂಡ್ UA16+ ಸರ್ಟಿಫಿಕೇಟ್ ನ ಪಡ್ಕೊಂಡಿದೆ ಸಿನಿಮಾ ಬಂದ್ಬಿಟ್ಟು. ಇನ್ನು KVN ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ ಸೆಟಪ್ ಅಂಡ್ ಡಿಸ್ಟ್ರಿಬ್ಯೂಷನ್ ನ ನೋಡ್ಕೊಂತಾ ಇದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಮೈತ್ರಿ ಮೂವಿ ಮೇಕರ್ಸ್ ಅವರು ನೋಡ್ಕೊಂತಿದ್ರೆ, ತಮಿಳ್ನಾಡಲ್ಲಿ AGS ಎಂಟರ್ಟೈನ್ಮೆಂಟ್ ಅಂತ ನೋಡ್ಕೊಂತಿದೆ. ಇನ್ನು ನಾರ್ತ್ ಅಲ್ಲಿ G ಸ್ಟುಡಿಯೋಸ್ ಅಂಡ್ ಕೇರಳದಲ್ಲಿ ವೇಪರರ್ ಫಿಲ್ಮ್ಸ್ ಅಂತ ಒಂದು ಸಂಸ್ಥೆ ನೋಡ್ಕೊಂತಾ ಇದೆ. ಇನ್ನು ಫುಲ್ ಪ್ಲೇಜ್ಡ್ ಬುಕಿಂಗ್ಸ್ ಅನ್ನೋದು ಆದಷ್ಟು ಬೇಗ ಓಪನಿಂಗ್ ಆಗ್ತವೆ. ಐ ಥಿಂಕ್ ನಾಳೆ ಅಥವಾ ನಾಳಿದ್ದು ಫುಲ್ ಪ್ಲೇಜ್ಡ್ ಆಗಿ ಬುಕಿಂಗ್ಸ್ ಎಲ್ಲಾ ಕಡೆ ಓಪನಿಂಗ್ ಆಗೋಗ್ತವೆ. ಸೊ ನೀವು ಈ ಸಿನಿಮಾದ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಂಡಿದ್ದೀರಾ? ನಾನಂತೂ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಬಿಟ್ಟಿರುವಂತಹ ವಿಜುವಲ್ ಕ್ವಾಲಿಟಿ ಅಂಡ್ ಅರ್ಜುನ್ ಜನ್ಯವ ಅವರು ಫಾರ್ ದ ಫಸ್ಟ್ ಟೈಮ್ 3 ಸ್ಟಾರ್ಸ್ ನ ಇಟ್ಕೊಂಡು ಒಂದು ಮಲ್ಟಿ ಸ್ಟಾರರ್ ಸಿನಿಮಾನ ಏನೋ ವಿಭಿನ್ನವಾಗಿ ಸಮಥಿಂಗ್ ಏನೋ ಟ್ರೈ ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಅದರ ಜೊತೆಗೆ ನೋಡ್ತಿರುವಂತಹ ನೀವು ಕೋರ್ಕೊಳ್ಳೋಣ ಅಂತ ಹೇಳ್ತಾ, ಅಂಡ್ ನೋಡಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂತ. ಇನ್ನು ಶ್ರೀಮುರಳಿ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಗ್ರಾಯುಧಂ ಅಂಡ್ ಪರಾಗ್ ಈ 2 ಸಿನಿಮಾಗಳಿಂದ ಒಂದೊಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಉಗ್ರಾಯುಧಂ ಪೋಸ್ಟರ್ ವಿಷಯಕ್ಕೆ ಬಂದ್ರೆ ಪೋಸ್ಟರ್ ತುಂಬಾ ಚೆನ್ನಾಗಿದೆ, ಬಟ್ ಎಲ್ಲೋ ಒಂದು ಕಡೆ ನಮ್ಮ ದೇವರ ಇದೆಯಲ್ಲ ಜೂನಿಯರ್ NTR ಅವರ ದೇವರ ಸಿನಿಮಾದ ಶೇಡ್ ಕಾಣಿಸ್ತಿದ್ರೆ, ಇನ್ನು ಪರಾಗ್ ಸಿನಿಮಾದ ವಿಷಯಕ್ಕೆ ಬಂದ್ರೆ ಐ ಮೀನ್ ಆ ಪೋಸ್ಟರ್ ವಿಷಯಕ್ಕೆ ಬಂದ್ರೆ ಕಂಪ್ಲೀಟ್ಲಿ AI ನ ಯೂಸ್ ಮಾಡಿ ಮಾಡಿರುವಂತಹ ಪೋಸ್ಟರ್ ಅಂತ ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ. ಸೀರಿಯಸ್ಲಿ ಆ ಫೋಟೋದಲ್ಲಿ ನಮ್ಮ ಶ್ರೀಮುರಳಿ ಅವರೇ ಇದಾರ ಅಂತಾನೂ ಸಹ ನನಗೆ ಡೌಟ್ ಬಂದಿದ್ದು ಉಂಟು. ಸೊ ಆದಷ್ಟು ನೀವು ಪೋಸ್ಟರ್ ಅಥವಾ ಏನೇ ಒಂದು ಸ್ಟಫ್ ನ ಬಿಡಬೇಕಾದ್ರೆ ಸ್ವಲ್ಪ ಕ್ವಾಲಿಟಿ ಅನ್ನೋದನ್ನ ಮೇಂಟೈನ್ ಮಾಡಿ ಅಂತ ಕೋರ್ಕೊಳ್ತಿದ್ದೀನಿ. ಸೊ AI ನ ಕೂಡ ಬಳಸಿ ಬೇಡ ಅನ್ನೋದಿಲ್ಲ, ಬಟ್ ಅಲ್ಲಿ ಇರೋ ವ್ಯಕ್ತಿ ಅವರೇನಾ ಅಲ್ವಾ ಅನ್ನುವಂತಹ ಪ್ರಶ್ನೆ ನನಗೆ ಬರ್ತಿದೆ ಅಂದಾಗ ಸ್ವಲ್ಪ ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಸಿನಿಮಾ ತಂಡಗಳಿಗೆ ಹೇಳುವಂತಷ್ಟು ದೊಡ್ಡವನು ಅಲ್ಲ, ಬಟ್ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ದ ರೈಸ್ ಆಫ್ ಅಶೋಕ ಸಿನಿಮಾದಿಂದ ಅಂಡ್ ಇನ್ನು ಲ್ಯಾಂಡ್ ಲಾರ್ಡ್ ಸಿನಿಮಾದಿಂದ ಒಂದೊಂದು ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ಸ್ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಇಫ್ ಇನ್ನೂ ನೋಡಿಲ್ಲ ಅಂದ್ರೆ ಒಮ್ಮೆ ಹೋಗಿ ನೋಡಿ. ಇನ್ನು ಪ್ರಭಾಸ್ ಅವರ ರಾಜ್ಯಸಭಾ ಸಿನಿಮಾದಿಂದ ಸೆಕೆಂಡ್ ಸಿಂಗಲ್ ಅನ್ನೋದು ರಿಲೀಸ್ ಆಗಿದೆ. ಅಂಡ್ ನನಗೆ ಡ್ಯಾನ್ಸ್ ಸ್ಟೆಪ್ಸ್ ಏನಿದಾವೆ ಕಂಪ್ಲೀಟ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು. ಅಲ್ಲಿರುವಂತಹ ಲಿರಿಕ್ಸ್ಗೆ, ಅಲ್ಲಿ ಮಾಡಿರುವಂತಹ ಡ್ಯಾನ್ಸ್ಗೆ, ಕೊರಿಯೋಗ್ರಫಿಗೆ, ಅಲ್ಲಿರುವಂತಹ ಸೆಟಪ್ಗೆ ಒಂದಕ್ಕೂ ಏನು ಸಹ ಸಂಬಂಧ ಇಲ್ಲದೆ ಇರೋ ರೀತಿ ಇದೆ. ಸಾಂಗ್ ಕೇಳೋದಕ್ಕೆ ಪರವಾಗಿಲ್ಲ ಅಂತ ಅನ್ಸಿದ್ ಉಂಟು, ಬಟ್ ಸಿಕ್ಕಾಪಟ್ಟೆ ಲೂಪ್ ಹೋಲ್ಸ್ ಅನ್ನೋದು ಇದಾವೆ. ಎನಿವೆ ಆಲ್ ದ ಬೆಸ್ಟ್ ಸರ್, ಅಂಡ್ ಇನ್ನು ಬೇರೆ ಥರ್ಡ್ ಸಿಂಗಲ್ ಅಥವಾ ಟ್ರೈಲರ್ ಬರ್ಲಿ ಬೇಗ ಅಂತ ಕೂರಕೊಳ್ತೀನಿ ಅಷ್ಟೇ. ಇನ್ನು NTR ನಿಲ್ ಅವರ ಡ್ರ್ಯಾಗನ್ ಸಿನಿಮಾದಿಂದ ಶೂಟಿಂಗ್ ಅನ್ನೋದು ಇವಾಗಲೇ ಶುರು ಆಗಿದೆ. ಅಂದ್ರೆ ರೀಸೆಂಟ್ಲಿ ಶುರು ಆಗಿರೋದು. ಸುಮಾರು 3 ರಿಂದ 4 ತಿಂಗಳು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ರು ಶೂಟಿಂಗ್ ಅನ್ನೋದು, ಬಟ್ ಈಗ ಅಂದ್ರೆ ರೀಸೆಂಟ್ಲಿ ಶುರು ಅನ್ನೋದು ಆಗಿದೆ. ಒಂದು 1 week ಇಂದ ಶುರು ಆಗಿರಬಹುದು ಅಂತ ಅನ್ಕೊಳ್ತೀನಿ. ಸೊ ಆದಷ್ಟು ಬೇಗ ಈ ಸಿನಿಮಾದಿಂದ ಏನಾದ್ರು ಅಪ್ಡೇಟ್ಸ್ ಬರ್ಲಿ. ಅಟ್ ದ ಸೇಮ್ ಟೈಮ್ ಕಲ್ಕಿ 2898 AD ಪಾರ್ಟ್ 2 ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ಮಾರ್ಚ್ ಇಂದ ಶುರು ಆಗ್ತಿದೆ ಅನ್ನುವಂತಹ ಮಾಹಿತಿಗಳು ಬರ್ತಿದಾವೆ. ಅಂಡ್ ಇನ್ನು ಜನನಾಯಕನ್ ಸಿನಿಮಾದಿಂದ ಒಂದು ಸಾಂಗ್ ರಿಲೀಸ್ ಆಗಿದೆ. ಇಟ್ಸ್ ಎ ಫೈರ್ ಸಾಂಗ್ ಅಂಡ್ ಅನಿರುದ್ಧ ಅವರ ಮ್ಯೂಸಿಕ್ ಫೈರ್ ಬ್ರ್ಯಾಂಡ್ ಆಗಿ ಇದೆ. ಫಾರ್ ದ ಫಸ್ಟ್ ಟೈಮ್ ಈ ಸಾಂಗ್ ನ ಕೇಳಿಸ್ಕೊಂಡಾಗ ಇಟ್ಸ್ ಗುಡ್ ಅಂತ ಅನಿಸ್ತು. ಸೊ ಎನಿವೆ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಒಮ್ಮೆ ಹೋಗಿ ನೋಡಿ ಅಂತ ಹೇಳ್ತಾ ಇವಳನ್ನು ಮುಗಿಸೋ ಸಮಯ ಬಂದಿದೆ. ಇನ್ನು ಯಾವ್ದಾದ್ರು ಅಪ್ಡೇಟ್ಸ್ ನಾನು ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ಇವಳನ್ನು ಮುಗಿಸೋ ಸಮಯ ಬಂದಿದೆ. ಲವ್ ಯು. ನೆಕ್ಸ್ಟ್ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.